ನಾನು ನಿಮಗೆ ವಿಷಯ ಹೇಳಿಲ್ಲ ಅಂದರೆ ನೀವು ಇದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಪ್ಲೀಸ್ ಅಜ್ಜಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಧ ಬರ್ಧ ಹೇಳ್ತಿದೆಯಲ್ಲ. ಏನು ವಿಷಯ? ಯಾಕೆ ಅಪಾಯ? ಯಾರಿಂದ ಅಪಾಯ? ಅದಕ್ಕೆ ಕಾರಣ ಏನು ಹೇಳು. ಅಜ್ಜಿ, ಈ ವಿಷಯ ನಿಮ್ಮ ಮಧ್ಯನೇ ಇರಬೇಕು, ಇನ್ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಏನು ಅಂತ ಇವಾಗ ಪ್ರಶ್ನೆ ಮಾಡಬೇಡಿ. ನಾನು ಇವಾಗ ಉತ್ತರ ಕೊಡಲ್ಲ. ಟೈಮ್ ಬಂದಾಗ ನಾನು ನಿಮಗೆ ಖಂಡಿತ ಉತ್ತರ ಕೊಡ್ತೀನಿ. ನಿಮಗೆ ಗೊತ್ತಿಲ್ಲದ ಹಾಗೆ ಈ ಮನೆಯಲ್ಲಿ ತುಂಬ ಕೆಟ್ಟ ವಿಷಯಗಳು ನಡೀತಾ ಇದೆ. ನಿಮ್ಗಿದೆಲ್ಲ ವಿಚಿತ್ರ ಅನ್ಸ್ಬೋದು, ಆದರೆ ಇದೇ ಸತ್ಯ ಅಜ್ಜಿ. ಪ್ಲೀಸ್, ಟೈಮ್ ಬಂದಾಗ ಎಲ್ಲ ನಾನೇ ಕ್ಲಿಯರ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ಮಾತು ಕೇಳಿ. ನಿನ್ಗೇನು ತಲೆ ಕೆಟ್ಟಿದ್ಯಾ? ಏನೋ ಹೇಳಬೇಕು ಅಂತ ಮೆಸೇಜ್ ಹಾಕ್ತೀಯಾ, ಬಂದ್ರೆ ಏನೂ ಹೇಳೋದೇ ಇಲ್ಲ. ಆಮೇಲೆ ರೂಮಿಗೆ ಬಂದು ಏನೋ ಅಪಾಯ ಇದೆ ಅಂತ ಹೇಳ್ತೀಯ. ನೋಡು, ನೀನು ರಾಮ್ ಒಂದಾಗೋ ವಿಷಯ ಇದ್ದರೆ ಹೇಳು, ಇಲ್ದಿದ್ರು ಹೋಗು. ಮಧ್ಯರಾತ್ರಿ ನನ್ನ ಜೊತೆ ಆಟ ಆಡಬೇಡ. ನಾನೊಬ್ಳು ಹುಚ್ಚಿ ಥರ ಬಂದು ನಿಂತೆ. ನಿನ್ನ ಜೊತೆ ಮಾತಾಡೋದಿಲ್ಲ, ಟೂ ಬಿಡ್ತೀನಿ. ನಿಮ್ಮ ನೋವು ನನಗೆ ಗೊತ್ತಾಗುತ್ತೆ, ಆದರೆ ಏನು ಮಾಡಲಿ? ನಿಮ್ಮಂಥ ಮುಗ್ಧ ಜೀವನ ಕೊಲ್ಲಕ್ಕೆ ಹೋಗ್ತಿದ್ದಾಳಲ್ಲ ಪ್ರಾರ್ಥನಾ, ಆ ಕ್ಷಣನೇ ಎಲ್ಲ ಹೇಳಬೇಕು ಅಂತ ಅನಿಸ್ತು. ಆದರೆ ಎಲ್ಲದಕ್ಕೂ ಒಂದು ಕಾಲ ಬರಬೇಕಲ್ವಾ? ಆ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಜ್ಜಿ. ಕೆಟ್ಟ ಕನಸು. ಬಟ್ ಇದನ್ನು ನಿಜ ಆಗೋದಕ್ಕೆ ಬಿಡಬಾರ್ದು. ಹೇಗಾದರೂ ಮಾಡಿ ದುರ್ಗನ ನಾನು ಕರ್ಕೊಂಬರಲೇಬೇಕು. ಅಪ್ಪನಾಗಿ ಕಿಶೋರ್ ಬೆಲೆ ಕಟ್ಟಕ್ಕಾಗದೇ ಇರೋ ಗಿಫ್ಟು ಅಂದರೆ ದುರ್ಗ. ಐ ಶುಡ್ ಗೆಟ್ ಹರ್ ಬ್ಯಾಕ್. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಅಪಾಯದಲ್ಲಿದ್ದೀರಾ. ಎಷ್ಟು ಯೋಚನೆ ಮಾಡಿದ್ರು ಉತ್ತರನೇ ಸಿಗ್ತಿಲ್ವಲ್ಲ. ಅಯ್ಯೋ, ನೀನೇನಮ್ಮ? ಸಾರಿ ಅಜ್ಜಿ, ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಐಮ್ ಸಾರಿ ಅಜ್ಜಿ. ಅಯ್ಯೋ, ನೀನು ಯಾಕಮ್ಮ ಅಷ್ಟು ನೊಂದ್ಕೋತಾ ಇದೀಯಾ? ನೀ ಏನಾದರೂ ಬೇಕು ಅಂತ ಮಾಡಿದ್ಯಾ? ಅಜ್ಜಿ, ನೀವ್ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ. ಏನಿಲ್ಲಮ್ಮ, ಬಿಡು. ಅದೆಲ್ಲ ಗೊತ್ತಿಲ್ಲ ಅಜ್ಜಿ. ನಾವೆಲ್ಲ ನಿಮ್ಮ ಹತ್ರ ಹಂಚ್ಕೋತಿರ್ತಾನೆ. ಈಗ ನೀವು ನನ್ನ ಹತ್ರ ಹಂಚ್ಕೋಬೇಕು, ಹೇಳಿ ಅಷ್ಟೇ. ಲೀಲಾ ಬಂದು ಅಜ್ಜಿ ನಿಮ್ಗೆ ಆಪತ್ತಿದೆ ಅಂತ ಹೇಳಿ ಹೋದ್ಲು. ಇನ್ಮೇಲೆ ಒಬ್ಬೊಬ್ಬರೇ ಎಲ್ಲೂ ಓಡಾಡಬೇಡಿ, ನನಗೆ ಹೇಳೇ ಹೋಗಬೇಕು, ನಾನು ನಿಮ್ಮ ಜೊತೆಲೇ ಇರ್ತೀನಿ ಅಂತ ಹೇಳಿ ಹೋದ್ಲು. ಅತ್ತೆ ಹಾಗಂದ್ರ? ಯಾಕೆ? ಅದೇ ಹಾಗೆ ಕೇಳಿದ್ದಕ್ಕೆ ಇವಾಗಲೇ ಗೊತ್ತಾಗೋದಿಲ್ಲ, ಮುಂದೆ ಟೈಮ್ ಬರುತ್ತೆ ಅಂದ್ಲು. ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಯಾಕೆ ಹಾಗಂದ್ಲು? ಏನು ಕಾರಣ ಇರ್ಬೋದು? ಏನು ನಡೀತಿರ್ಬೋದು? ಅಜ್ಜಿ, ನೀವು ಮೋಸ್ಟ್ಲಿ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಇತ್ತೀಚೆಗೆ ಅತ್ತೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅದು ಅಲ್ಲದೆ ನೀವು ಅಂದ್ರೆ ಪ್ರೀತಿ ಜಾಸ್ತಿ, ಅದಕ್ಕೆ ಮೋಸ್ಟ್ಲಿ ಕೇರಿಂದ ಹೇಳಿರ್ತಾರೆ. ಕೇರಿಂದ ಹೇಳಿದಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ತಿದ್ಲು. ಆದರೆ ನಿಮ್ಗೆ ಆಪತ್ತಿದೆ ಅಂತ ಹೇಳ್ತಿರ್ಲಿಲ್ಲ ಅಲ್ವಾ? ಹೌದಲ್ವಾ? ಕರೆಕ್ಟು ಅಜ್ಜಿ. ಹಾಗಾದ್ರೆ ಏನಿರ್ಬೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಈ ಮನೇಲಿ ಏನಾಗ್ತಿದೆ? ನಾವು ಅಂತರ ಬಗ್ಗೆ ಅನುಮಾನ ಪಟ್ವಿ, ಅದು ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಈಗ ಲೀಲಾ ಹೀಗೆಲ್ಲ ಆಡ್ತಿದ್ದಾಳೆ, ಅದು ಪ್ರಶ್ನೆಯಾಗೇ ಉಳಿದಿದೆ. ಈ ಮನೇಲಿ ಬರೀ ಪ್ರಶ್ನೆಗಳೇ ಇದೆಯಾ? ಯಾವುದಕ್ಕೂ ಉತ್ತರ ಅನ್ನೋದು ಸಿಗೋದೇ ಇಲ್ವಾ?
ಇನ್ನು ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲಲಿಲ್ಲ. ಯಾಕ್ರಿ ಇಷ್ಟು ಬೇಜಾರಲ್ಲಿ ಮಾತಾಡ್ತಿದ್ದೀರಾ? ಬೇಜಾರಲ್ಲ, ಇದು ಫ್ರಸ್ಟ್ರೇಷನ್ನು. ದುರ್ಗಾ ಇನ್ನೇನು ಸಿಕ್ಕೇ ಬಿಟ್ಲು, ಸೇಫಾಗಿ ಮನೆ ಕರ್ಕೊಂಬರ್ಬೋದು ಅಂತ ಹೋದೆ. ಆದ್ರೆ ಆಗಲಿಲ್ಲ. ಸೋತೋಗ್ಬಿಟ್ಟೆ ಅನ್ನಿಸ್ತಾ ಇದೆ. ಸೋಲ? ನೀವಾ? ಯಾಕೆ ನಗ್ತಾ ಇದೆಯಾ? ನನ್ನ ಫೀಲಿಂಗ್ಸು ನಿನಗೆ ನಗು ಬರೆಸ್ತಾ ಇದೆಯಾ? ಹೌದು, ನಾನೇ ನಗ್ತಾ ಇರೋದು. ಆದರೆ ನಿಮ್ಮ ಫೀಲಿಂಗ್ಸಿಗೆ ನಂಗೆ ನಗ್ತಾ ಇಲ್ಲ. ನೀವು ಆಡ್ತಿರೋ ಮಾತಿಗೆ ನಂಗೆ ನಿಜವಾಗ್ಲೂ ನಗು ಬರ್ತಿದೆ ರೀ. ಇಲ್ಲ, ನೀನೀ ಮಾತು ಹೇಳ್ತಿದ್ಯಾ? ಹೌದು, ನಾನೇ ಈ ಥರ ಮಾತಾಡೋಕ್ಕೆ ಸಾಧ್ಯ. ನಾನಷ್ಟೇ ಅಲ್ಲ, ನಿಮ್ಮನ್ನ ಯಾರು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರು ಇದೇ ರೀತಿ ನಗೋದು. ನನಗೆ ನಿನ್ನ ಮಾತು ಅರ್ಥ ಆಗ್ತಾ ಇಲ್ಲ. ನಾನು ಸೋತಿದ್ದೀನಿ ಅಂದರೆ ನನ್ನನ್ನು ಅರ್ಥ ಮಾಡ್ಕೊಂಡವ್ರಲ್ಲ ನಗ್ತಾರ. ಅಂದರೆ ಆ ಸೋಲ್ಗೂ ನಿಮಗೂ ಸ್ನೇಹ ಇಲ್ಲ ರೀ, ಸೋಲ್ಗೂ ನಿಮಗೂ ದ್ವೇಷ ಇದೆ. ಆ ಸೋಲು ನಿಮ್ಮನ್ನ ಎಷ್ಟು ದ್ವೇಷಿಸುತ್ತೆ ಅಂದರೆ ನೀವು ಸೋತ್ರು ಆ ಸೋಲ್ಗೆ ನಿಮ್ಮ ಹತ್ರ ಬರೋಕ್ಕೆ ಇಷ್ಟನೇ ಇಲ್ಲ. ನಿಮ್ಮ ಸ್ನೇಹ ಇರೋದು ಗೆಲುವಿನ ಜೊತೆ. ಆ ಗೆಲುವು ನಿಮ್ಮ ಹತ್ರ ಬರೋಕ್ಕೆ ಎಲ್ಲರ ಹತ್ರನೂ ಸೋತು ನಿಮ್ಮ ಹತ್ರ ಬರುತ್ತೆ ಗೊತ್ತಾ? ಆ ಗೆಲುವಿಗೂ ಅಷ್ಟೇ ನಿಮ್ಮ ಜೊತೆ ಸ್ಟೇಜ್ ಶೇರ್ ಮಾಡೋಕ್ಕೆ ತುಂಬಾನೇ ಆಸೆ ಅನಿಸುತ್ತೆ. ನೀನು ನನ್ನ ಬಗ್ಗೆ ಈ ಥರ ಯೋಚನೆ ಮಾಡ್ತೀಯ? ಅದಕ್ಕೆ ಆಗಲೇ ಹೇಳಿದೆ, ಅಭಿರಾಮ್ ಜಯಶಂಕರ್ ಯಾರು ಅಂತ ಸಂಪೂರ್ಣವಾಗಿ ಗೊತ್ತಿರುತ್ತಲ್ಲ ಅವ್ರು ಮಾತ್ರ ನಗ್ತಾರೆ. ನಿಮ್ಮನ್ನ ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಹೀಗೆ ಯೋಚನೆ ಮಾಡಕ್ಕೆ ಸಾಧ್ಯ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಮೋಟಿವೇಟ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಯಾವ ಹೆಂಡ್ತಿನೂ ಅವ್ರ ಗಂಡ ಸೋಲ್ಬೇಕು ಅಂತ ಬಯಸಲ್ಲ. ಗಂಡ ಸೋಲ್ಬೇಕು ಅಂತ ಬಯಸೋದು ಒಂದೇ ಒಂದು ವಿಷಯಕ್ಕೆ. ಹೆಂಡತಿ ಗಂಡನ ಸೋಲ್ ಬಯಸ್ತಾಳ? ಹೌದು, ಖಂಡಿತ ಬಯಸ್ತಾಳೆ. ನನ್ನ ಪ್ರೀತಿಯಲ್ಲಿ ನನ್ನ ಗಂಡ ಸೋಲ್ಬೇಕು ಅಂತ. ಪ್ರೀತಿಯಲ್ಲಿ ಸೋತವ್ರೆ ಜಗತ್ತನ್ನ ಗೆಲ್ಲೋದು ರೀ. ನನ್ನ ಗಂಡ ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಗೆಲುವು ನನ್ನ ಗಂಡಂಗೆ ಮಾತ್ರ, ಅಂದ್ರೆ ನೀವಿಗೆ ಮಾತ್ರ. ಈಗೊಂಥರ ಸಮಾಧಾನ ಆಯಿತು. ಬಟ್ ಕಿಶೋರಿಂದ ದುರ್ಗಾ ವಿಷಯ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಅಕಸ್ಮಾತ್ ಅವ್ನಿಗೇನಾರ ನಿಜ ಗೊತ್ತಾಯ್ತು ಅಂದರೆ ನನ್ನ ಮೇಲಿರೋ ನಂಬಿಕೆನ ಕಳ್ಕೊಂಡ್ಬಿಡ್ತಾನೆ. ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಕಿಶೋರು ಅಪ್ಪ ನನಗೆ ಈ ಥರ ಸುಳ್ಳು ಹೇಳಿ ಮೋಸ ಮಾಡ್ದೆ ಅಂತ ಗೊತ್ತಾದರೆ ನನಗೇನು ಮಾಡಲಿ? ರೀ, ನೀವು ತುಂಬ ಒಳ್ಳೆಯವರು ಅಂತ ಸುತ್ತಮುತ್ತ ಜನ ನಂಬಿದ್ದಾರೆ. ಬರೀ ನಂಬೋದಲ್ಲ, ಅದು ಸತ್ಯ ಕೂಡ. ಧರ್ಮ ಎಲ್ಲಿರುತ್ತೋ ಅಲ್ಲಿ ಗೆಲುವಿದ್ದೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿಸಿ ಆಮೇಲೆ ಜಯ ನಿಮಗೆ ಸಿಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ರೀ, ನೀವು ಯೋಚನೆ ಮಾಡಬೇಡಿ. ಈ ಸ್ಮೈಲ್ಗೋಸ್ಕರ ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೆ, ಈಗ ನಂಗೆ ಸಿಕ್ತು. ನೀವು ಸ್ಮೈಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ? ಯಾವ ದೃಷ್ಟಿನೂ ಆಗ್ಬಾರ್ದು. ಮೈ ಗಾಡ್, ನನಗೆ ಫೈಲ್ ನೋಡಿದ್ರೆ ಜೈಲ್ ನೋಡೋ ಫೀಲ್ ಆಗುತ್ತೆ. ಯಾಕೆ ಬ್ರೋ, ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಗಾಗಿ ಫೈಲ್ ನೋಡೋಕೆ ಇರಿಟೇಷನ್? ಪ್ರಮೋದ್, ನಿಂಗೆ ಫೈಲ್ ನೋಡೋದು ಅಂದರೆ ಏನು ಫೀಲ್ ಆಗುತ್ತೆ? ಇವನೇನು ಕೇಳ್ತೀಯ ಬ್ರೋ? ನಿಂಗೆ ಫೈಲ್ ನೋಡಿದ್ರೆ ಹುಲಿ ಉಗ್ರು ನೋಡಿದ್ರೆ ಬೆಚ್ಬಿಡಲ್ವಾ? ಹಾಗೆ ಬೆಚ್ಬೀಳ್ತೇನೆ ಇವನು. ಹಲೋ ಬ್ರದರ್, ಎಕ್ಸ್ಕ್ಯೂಸ್ ಮೀ, ತಾವೇನು ಬಾರಿ ಆಡಿಟ್ರು ಅವತ್ತಿಂದ ಫೈನಲ್ ಆಗಿ ಚೆಕ್ ಮಾಡಿ ಅಪ್ರೂವ್ ಕೊಡಿ ಅಂತ ಕೇಳ್ತಾನೆ ಇದ್ದಾರೆ. ತಾವು ಇನ್ನೂ ಫೈಲ್ ಮುಟ್ಟಿಲ್ಲ. ಯಾಕಂದ್ರೆ ಫೈಲ್ ನೋಡೋದಂದ್ರೆ ಹೆಂಡತಿ ಮುಖನ ಕ್ಲೋಸಪ್ ಅಲ್ಲಿ ನೋಡಿದಷ್ಟು ಭಯ ನಿನ್ಗೆ. ಆಮ್ ಐ ರೈಟ್? ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ವೆರಿ ಕೂಲ್. ಇವನು ಇಡೀ ಪ್ರಪಂಚದಲ್ಲಿ ಏಕೈಕ ಮಾದರಿ ಗಂಡ ಅಂತ ಯಾರಾದರೂ ಇದ್ರೆ ಅದು ನಾನೇ. ಆಯ್ತು ಬಿಡ್ರೋ, ಇನ್ನು ಒಬ್ಬರ ಮೇಲೆ ಒಬ್ರು ಹೇಳ್ಕೊತಿದ್ದೀರಲ್ಲ, ಆ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಅವಾಗಲೇ ಅಲ್ವಾ ಬ್ರೋ ನಾವಿನ್ನೂ ಚಿಕ್ಕವರಾಗಿದ್ದೀವಿ ಅಂತ ಅನ್ಸೋದು. ನಿಜ, ನಾವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ
ಆ ಚಿಕ್ಕ ಮಕ್ಳ ಬುದ್ಧಿನ ಉಳಿಸ್ಕೋಬೇಕು. ಆಗ ಅಹಂಕಾರ ಅನ್ನೋದು ನಮ್ಮ ತಲೆಗೆ ಹತ್ತಲ್ಲ. ಓಹೋ, ಏನು ಮನೆ ಮಕ್ಕಳೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಾ? ನಾನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ. ಅಯ್ಯೋ ಅಂತರಮ್ಮ, ನೀವ್ಯಾಕೆ ತರಕ್ಕೆ ಹೋದ್ರಿ? ಕೆಲಸದವ್ರು ಹೇಳಿದ್ರೆ ಅವರೇ ತಂದ್ಕೊಟ್ಟಿರೋ. ಅರೆ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಮನೆ ಜನಕ್ಕೆ ಮನೆಯವ್ರು ಸರ್ವ್ ಮಾಡಿದ್ರೇ ಚೆನ್ನಾಗಿರೋದು. ಅದು ಆವಾಗಲೇ ಮನೆ ಅನ್ಸ್ಕೊಳ್ಳೋದು. ತಗೊಳ್ಳಿ. ಕಿಶೋರ್, ತಗೊಳ್ಳಿ ಕಾಫಿ. ಬೇಡ, ಬಿಸಿ ಇದೆ, ತಗೊಳ್ಳಿ. ಕಾಫಿ ಬೇಡ ಅಂದರೆ ಹೇಳಿ, ಟೀ ಮಾಡ್ಕೊಂಬರ್ತೀನಿ. ನಂಗೆ ಯಾವುದು ಬೇಡ. ಯಾಕೆ ಬ್ರೋ? ತಗೊಳ್ಳಿ. ಅಂತರಮ್ ಇಷ್ಟು ಕೇಳ್ತಿದಾರಲ್ಲ. ಒತ್ತಾಯಕ್ಕೋಸ್ಕರ ನನ್ನ ಒಪಿನಿಯನ್ನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಪ್ರಮೋದ್. ನಂಗೆ ಬೇಡ ಅಷ್ಟೇ. ಇವನು ಯಾಕೆ ಈ ಥರ ಓವರಾಗಿ ಆಡ್ತಿದ್ದಾನೆ? ನಾನೇನು ಮಾಡಿದ್ದೀನಿ? ಸುಮ್ಮನೆ ಹೋದರೆ ಸರಿ ಹೋಗಲ್ಲ. ಅಳೋ ಥರ ಡವ್ ಮಾಡ್ಕೊಂಡು ಹೋಗ್ತೀನಿ. ಬ್ರೋ, ಯಾಕೆ ಹಿಂಗೆ ಮಾಡ್ತಿದ್ಯಾ? ಅದು ಅಂತರಮ್ಮನ ಹತ್ರ. ನನಗಂತೂ ನಂಬಕ್ಕಾಗ್ತಿಲ್ಲ. ಅಲ್ಲ ಬ್ರೋ, ಲೀಲಾ ಅವ್ರ ಹತ್ರ ಆರಾಮಾಗೆ ಮಾತಾಡ್ತೀರಾ, ಅಂತರಮ್ಮನ ಹತ್ರ ಮಾತಾಡೋಕೆ ಯಾಕೆ ಹಿಂದೇಟಾಗ್ತೀರಾ? ನನಗೂ ಅರ್ಥ ಆಗ್ತಿಲ್ಲ ಬ್ರೋ. ಎಲ್ರಿಗೂ ಎಲ್ಲ ಒಂದೇ ಸಲ ಅರ್ಥ ಆಗಬೇಕಂತ ಏನಿಲ್ಲ. ಕೆಲವೊಬ್ರಿಗೆ ಟೈಮ್ ಬೇಕಾಗತ್ತೆ. ಅಪ್ಪ, ಅಪ್ಪ! ಹೇ ಬ್ರೋ, ಏನಾಯ್ತು? ಯಾಕಪ್ಪನ್ ಕೂಗ್ತಿದ್ಯಾ? ಅಪ್ಪ ಬರಲಿ, ವಿಷಯ ಏನಂತ ಗೊತ್ತಾಗತ್ತೆ. ಅಪ್ಪ! ಅಯ್ಯೋ ಕೌಸಲ್ಯ, ಏನಾಯ್ತೆ? ಏನ್ ಮಾಡ್ಕೊಂಡ್ ಬಂದ್ಯಾ? ಬೇರೆ ಏನು ಮಾಡೋದಕ್ಕಾಗತ್ತೆ? ಪಶ್ಚಾತ್ತಾಪ ಪಡ್ತಿರೋ ಜೀವ ಪಾಪ ಕಳ್ಕೊಂಡು ಬರೋದು ಬಿಟ್ಟು ಬೇರೇನು ಮಾಡೋಕ್ಕಾಗುತ್ತೆ ರೀ? ಅಯ್ಯೋ, ನನಗಂತೂ ಸಾಕಾಗಿದೆ ಕಣೆ. ಊಟ ಬಿಟ್ಟು, ನಿದ್ದೆ ಬಿಟ್ಟು, ಥಂಡಿ ನೆಲದ ಮೇಲೆ ಮಲ್ಕೊಂಡು, ಥಂಡಿರೋ ಸ್ನಾನ ಮಾಡಿ, ನೀನು ನೋವು ಪಡ್ತೀಯ, ನಮಗೂ ನೋವು ಕೊಡ್ತೀಯ. ಯಾಕೆ? ಅಮ್ಮ, ನಿಂಗೆ ಯಾರು ಹೇಳಿದ್ರೆ ಇದನ್ನೆಲ್ಲ ಮಾಡೋದು ನಿಲ್ಲಿಸ್ತೀಯಾ? ಯಾರು ಹೇಳಬೇಕು? ಇವತ್ತಿಗೆ ಎಲ್ಲ ವ್ರತನೂ ಮುಗೀತು. ಅದು ಮಂಡಿಗಾಲಲ್ಲಿ ಮೆಟ್ಲು ಹತ್ತದ್ನಲ್ಲ, ಅದಕ್ಕೆ ಸ್ವಲ್ಪ ತಲೆ ತಿರುಗ್ತಾ ಇದೆ. ಮಂಡಿಗಾಲ ಹಾಕಿ ಬಂದಿದೀಯಾ? ದೇವ್ರೇ ಗತಿ. ನೀವೇನು ಯೋಚನೆ ಮಾಡಬೇಡ್ರಿ, ಇವಾಗ ನಾನು ತುಂಬ ಶುದ್ಧಿಯಾಗಿದ್ದೀನಿ. ಏನೇ ತಪ್ಪು ಮಾಡುವಾಗ ನನ್ನನ್ನು ಹೀಗೆ ಹಿಡಿದಿದ್ರೆ ನಾನು ತಪ್ಪೇ ಮಾಡ್ತಾ ಇದ್ದಿಲ್ಲ. ಇರಲಿ, ಅದೊಂದು ಕಾಲ, ಇದೊಂದು ಕಾಲ. ರೀ, ಒಂದು ನಿಮಿಷ ಮುಂದೆ ಬನ್ನಿ. ಬನ್ರಿ. ಯಾಕೆ? ಏನ್ ಮಾಡ್ತೀಯ? ನಂಗೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಬೀಳಕ್ ಬರೋದ್ ನೋಡಿದ್ರೆ ನನ್ನ ಕಾಲು ಎಳಿಯಕ್ ಬರ್ತಾ ಇದೆಯೋ ಬೀಳಕ್ ಬರ್ತಾ ಇದೆಯೋ ಗೊತ್ತಾಗಲ್ಲ. ಅಲ್ಲೇ ಅಪ್ಪ, ಬ್ಲ್ಯಾಕ್ ಅಂಡ್ ವೈಟ್ ಟಿವಿಗಿಂತ ಹಳೇ ಸೀನು ಜಮಾಯಿಸು. ಕ್ಷಮಾಪಣೆ ಕೇಳಕ್ಕ? ಬಾ ಬಾ, ಬೀಳು. ನೀನ್ ಬೇರೆ ಏನು ಮಾಡಬೇಕಾಗಿದ್ದಿಲ್ಲ. ಹೀಗೆ ಒಳ್ಳೆತನ ಮುಂದುವರ್ಸ್ಕೊಂಡು ಬಂದ್ಬಿಡು, ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ, ಎದ್ದೇಳು. ಇದ್ರ ಜೊತೆಗೆ ನನ್ನ ಮಗಳು ಅಳಿಯಂದ್ರು ಒಂದಾಗ್ಬಿಟ್ರೆ ಸಮಾಧಾನ ಆಗುತ್ತೆ. ನೀನಷ್ಟೇ ಅಲ್ಲಮ್ಮ, ಇಡೀ ಫ್ಯಾಮಿಲಿ ನಾವು ಕೂಡ ಕಾಯ್ತಾ ಇದ್ದೀವಿ ಅಕ್ಕ ಭಾವ ಒಂದಾಗಕ್ಕೆ. ನೀನು ಹೇಳ್ದಂಗೆ ಆದ್ರೆ ಎಲ್ಲ ಒಳ್ಳೇದಾಗತ್ತೆ. ಅಪ್ಪ, ಅಪ್ಪ! ಬ್ರೋ, ಅಪ್ಪ ಎಲ್ಲಿರ್ತಾರೆ ಅಲ್ಲಿ ಹೋಗಿ ನಾವು ಮಾತಾಡಬೇಕು. ನೀನು ನೋಡಿದ್ರೆ ಅಪ್ಪನ ಇಲ್ಲಿಂದನೇ ಕರಿತಿದ್ಯಲ್ಲ ಬ್ರೋ. ದಿಸ್ ಈಸ್ ನಾಟ್ ರೈಟ್ ಬ್ರೋ. ಯಾವ್ದು ರೈಟು ಯಾವ್ದು ರಾಂಗು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅದು ಅರ್ಥ ಆಗೋವರೆಗೂ ಸುಮ್ಮನೆ ನಿಂತ್ಕೊಳ್ಳಿ. ಅಪ್ಪ, ಅಪ್ಪ! ಬ್ರೋ, ವಾಟ್ ಹ್ಯಾಪನ್? ನೀಡಿದ್ರೆ ಅಪ್ಪನ ಕರೆಯೋಣ. ಏನಾಯ್ತು ಅಂತ ಹೇಳು. ಇಲ್ಲಿ ನೀಡಿದೆ, ಅದಕ್ಕೆ ಕರಿತಿರೋದು. ಇಲ್ಲಿ ಅನ್ಯಾಯ ಆಗಿದೆ. ಕಿಶೋರ್, ಅನ್ಯಾಯ ಏನಾಯ್ತು? ಅಪ್ಪ, ಇಲ್ಲಿ ನೋಡಿ. ಇಷ್ಟು ವರ್ಷ ನಮ್ಮ ಕಂಪ್ನಿಯಲ್ಲಿ ಮೋಸ ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಯಾಕಂದರೆ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿತ್ತು. ಐ ಆಮ್ ರೈಟ್?
ಇದರಲ್ಲಿ ಕೇಳೋದೇನಿದೆ ಕಿಶೋರ್? ನನ್ನ ಮಗ ರೂಲ್ಸ್ ಮಾಡಿದಾನೆ ಅಂತಂದಮೇಲೆ ಅದನ್ನು ಯಾರೂ ದಾಟೋದಿಲ್ಲ. ಕರೆಕ್ಟ್ ಅಜ್ಜಿ, ಆದರೆ ಈಗ ಅದನ್ನ ಯಾರೋ ಬ್ರೇಕ್ ಮಾಡಿದ್ದಾರೆ. ಅಭಿ ಮಾಡಿರೋ ಕಾನೂನ್ನ ಯಾರು ಬ್ರೇಕ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ನಮ್ಮ ಕಂಪನಿಗೆ 40 ಲಕ್ಷ ಫ್ರಾಡ್ ಆಗಿದೆ. ವಾಟ್? 40 ಲಕ್ಷನಾ? ಯಾರು ಮಾಡಿದಾರೋ ಅವ್ರನ್ನ ಹುಡುಕಿನ ಅದಕ್ಕೆ ಪಾರಿಸ್ಬೇಕೇಜೆ. ಬರೀ ಬಾರ್ಸೋದಲ್ಲ ಸರು, ಅವ್ರನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿ ಜೈಲ್ಗೆ ಹಾಕ್ಸ್ಬೇಕು. ಕಂಪ್ನಿ ಹಣನ ಸ್ವಂತಕ್ಕೆ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರಿ. ಹಣ ಮಾತ್ರ ಅಲ್ಲ, ಗಾಡಿ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರಿ. ಅಂಥದ್ರಲ್ಲಿ ಈ ರೀತಿ ಯಾರೋ ಮಾಡಿದ್ದಾರೆ ಅಂದರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನನ್ನ ಮಗ ಉಸಿರು ಬಸ್ದು ಕಟ್ಟಿರೋ ಕಂಪ್ನಿ ಇದು. 1 ರೂಪಾಯಿ ಮೋಸ ಆದರೂ ಸಹಿಸೋದಿಲ್ಲ. ಅಂಥದ್ರಲ್ಲಿ 40 ಲಕ್ಷ ರೂಪಾಯಿ ಮೋಸ ಆಗಿದೆ ಅಂತಂದ್ರೆ ರಾಮ್, ಅವನನ್ನು ಸುಮ್ಮನೆ ಬಿಡಬಾರ್ದು. ಬ್ರೋ, ರಿಯಲಿ ಸಾರಿ. ವಿಷಯ ಏನು ಅಂತ ಗೊತ್ತಿಲ್ಲದೆ ಏನೇನೋ ಕ್ವಶನ್ಸ್ ಮಾಡಿಬಿಟ್ರಿ. ಬ್ರೋ, ಮೊದಲೇ ಹೇಳೋದಲ್ವಾ? ಇವಾಗ ಗೊತ್ತಾಯ್ತಲ್ವಾ? ಲಾಸ್ ಆಗಿರೋದು 1-2 ಅಲ್ಲ, 40 ಲಕ್ಷ ರೂಪಾಯಿ. ಅಪ್ಪ ಹೇಳಿ, ಇವಾಗ ಏನು ಮಾಡೋಣ? ಅವನಿಗೆ ಬಹಿಷ್ಕಾರ ಹಾಕಬೇಕು. ಸರ್, ಇಷ್ಟೇ ಸಾಕಾ? ಅವನಿಗೆ ಘೋರವಾಗಿರೋ ಶಿಕ್ಷೆ ಕೊಡಬೇಕು. ಆ ವ್ಯಕ್ತಿಗೆ ಬಹಿಷ್ಕಾರ ಹಾಕಿ ಗುಂಪಿಂದ ಹೊರಗೆ ನಿಲ್ಲಿಸಿದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ಯಾವುದೂ ಇರಲ್ಲ. ಅಪ್ಪ, ಆ ವ್ಯಕ್ತಿ ಅಂತ ಹೇಳ್ತಾ ಇದ್ದೀರಾ ಅಂದರೆ ಅವ್ರು ನಿಮ್ಗೆ ಗೊತ್ತಾ? ಹೌದು ಕಿಶೋರ್, ತುಂಬ ಚೆನ್ನಾಗೇ ಗೊತ್ತು. ಗೊತ್ತಿದೆ ಅಂದರೆ ಈಗಲೇ ಕರ್ಸು ಅಭಿ. ಮನೆಯವರೆಲ್ಲರೂ ಸೇರಿಕೊಂಡು ಒಂದೊಂದು ಕಪಾಳಕ್ಕೆ ಬಾರಿಸೋಣ. ಬುದ್ಧಿ ಬರುತ್ತೆ ಇಡಿಯಟ್ಗೆ. ಅಲ್ಲ, ನನ್ನ ಕಂಪ್ನಿ ಸಾರಿ ನಮ್ಮ ಕಂಪ್ನಿಗೆ ಫ್ರಾಡ್ ಮಾಡೋದಕ್ಕೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು? ಅವ್ನು ಯಾರು ಅಂತ ಹೇಳು ಅಭಿ. ಅದು ಬೇರೆ ಯಾರೂ ಅಲ್ಲ, ನಾನು. ಅಪ್ಪ, ನೀವಾ? ಹೌದು, ನಾನೇ. ಇಲ್ಲ ಕಣ, ನಾನಿದೆ ನಂಬಲ್ಲ. ನೀನಾಗೆ ಹೇಳಿದ್ರು ನಾ ಇದನ್ನು ನಂಬೋದಿಲ್ಲ. ಯಾಕೆ ಅಂದರೆ ನನ್ನ ಮಗ ಎಂಥವನು ಅಂತ ನನಗೆ ಗೊತ್ತು. ಸಾವಿರಾರು ಕೋಟಿ ಬೆಲೆ ಬಾಳೋ ಕಂಪ್ನಿ ಇದ್ರು ಸ್ವಂತ ಕೆಲಸಕ್ಕೆ ಕಂಪ್ನಿ ಕಾರ್ನ ಯೂಸ್ ಮಾಡದೇ ಇರೋ ನೀವು 40 ಲಕ್ಷ ಉಪಯೋಗಿಸ್ಕೋತೀರಾ? ಇಲ್ಲ ಸರ್, ನನಗೆ ನಂಬಕ್ಕಾಗಲ್ಲ. ನೀವೆಲ್ಲ ಏನೇ ಹೇಳಿದ್ರು ಅದನ್ನು ಮಾಡಿರೋದು ನಾನೇ. ಅರ್ಜೆಂಟಾಗಿ ಅಮೌಂಟ್ ಬೇಕು ಅಂತ ಒಬ್ಬರು ನನಗೆ ಸಹಾಯ ಕೇಳಿದ್ರು. ಪರ್ಸ್ನಲ್ ಅಕೌಂಟ್ ಎಲ್ಲ ಕಂಪ್ಲೀಟ್ ದುರ್ಗಾ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದರಿಂದ ಅವಳಿರಲಿಲ್ಲ. ಹಾಗಾಗಿ ನಾನೇ ಆಫೀಸ್ ಅಕೌಂಟಿಂದ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದೆ. ಐನೋ, ಯಾವತ್ತೂ ಆಫೀಸಿನ ವಸ್ತು ಆಗಲಿ ದುಡ್ಡಾಗಲಿ ಬಳಸದೇ ಇರೋ ನಾನು ನನ್ನ ಪರ್ಸ್ನಲ್ ರೀಸನ್ಗೆ ಬಳಸಿದ್ದು ತಪ್ಪೆ. ನಾನು ಮಾಡಿರೋ ತಪ್ಪಿಗೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಅಪ್ಪ, ಹೇ ರಾಮ್, ನಾನಿದನ್ನು ಒಪ್ಪೋದಿಲ್ಲ. ನೀನೇನಂತ ತಪ್ಪು ಮಾಡಿದೀಯ ಅಂತ ಕ್ಷಮೆ ಕೇಳ್ತಾ ಇದೀಯಾ?
ನೀವು ನಮಗೆ ಹೇಳ್ದೇ ಇದ್ರು ನಡೆಯುತ್ತೆ. ಅಂಥದ್ರಲ್ಲಿ ನಮಗೆಲ್ಲ ಹೇಳಿದ್ದೀರಾ ಏಜೆ, ನೀವ್ಯಾಕೆ ಹೊರಗೆ ಹೋಗ್ಬೇಕು? ಅಪ್ಪ ಪ್ಲೀಸ್ ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ಹೌದಪ್ಪ, ನಾ ಕೇಳಬಾರ್ದಾಗಿತ್ತು. ಆದರೆ ತಪ್ಪು ಯಾರೇ ಮಾಡಿದ್ರು ಪ್ರಶ್ನೆ ಮಾಡಬೇಕು ಅಂತ ನೀವು ತಾನೇ ಹೇಳಿದ್ದು, ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡಿಪ್ಪ. ಬ್ರೋ, ಇದನ್ನು ಮೊದಲು ಯೋಚನೆ ಮಾಡಬೇಕಲ್ವಾ? ಅಪ್ಪ ಎಲ್ರ ಮುಂದೆ ಸಾರಿ ಕೇಳೋದನ್ನ ನಾವು ನೋಡೋಕ್ಕಾಗತ್ತಾ? ಅಪ್ಪ ಪ್ಲೀಸ್ ಬಿಟ್ಬಿಡಿ ಅಪ್ಪ. ಇದು ಬಿಡುವಂಥ ವಿಷಯ ಅಲ್ಲ. ಯಾರೋ ಈ ತಪ್ಪನ್ನು ಮಾಡಿದ್ದಾರೆ ಅಂತ ಒಬ್ಬೊಬ್ಬರು ಒಂದೊಂದು ಶಿಕ್ಷೆ ಹೇಳಿದ್ರಲ್ಲ, ಅದು ನಿಜವಾದ ಸತ್ಯ.